ದುಷ್ಕರ್ಮಿಗಳು ರಾತ್ರಿಯೇ ಬಂದು ಉಳಿದಿರುವ ಶಂಕೆ ಈಗ ವ್ಯಕ್ತ ಆಗ್ತಾ ಇದೆ. ರಾತ್ರಿಯೇ ಕೆಲಸದವರ ಸಹಾಯದಿಂದ ಅಂತ. ಆದ್ರೆ ಮಂಜು ಒಬ್ಬರೇ ಸಹಾಯ ಮಾಡಿದ್ದಾರಾ ಅಥವಾ ಇನ್ಯಾರಾದ್ರೂ ಇನ್ವಾಲ್ವ್ಡ್ ಇದ್ದಾರಾ? ಸೈಫ್ ಅಲಿ ಖಾನ್ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದವ್ರು ಎಷ್ಟು ಜನ? ಅಲ್ಲೇ ಸ್ಟೇ ಆಗಿ ಅಂದ್ರೆ ಅಲ್ಲೇ ಉಳಿದ ಕೆಲಸ ಮಾಡ್ತಾ ಇದ್ದವ್ರು ಎಷ್ಟು ಜನ? ಈಗ ಸಿಗ್ತಾ ಇರುವಂಥ ಮಾಹಿತಿ ಪ್ರಕಾರ ಸೆಕ್ಯೂರಿಟಿ ಗಾರ್ಡ್ಗಳು ಹಿಂದೆ ಫ್ರಂಟ್ ಗೇಟಲ್ಲಿ ಇಬ್ಬರು ಇದ್ದರು, ಹಿಂದ್ಗಡೆ ಇದ್ದರು ಅಂತ ಹೇಳಲಾಗ್ತಾ ಇದೆ. ಅವ್ರು ಎಷ್ಟು ಜನ, ಯಾವ ಏಜೆನ್ಸಿ ಅವರು ಯಾರಿಗೆ ಪ್ರೊವೈಡ್ ಮಾಡ್ತಾ ಇದ್ರು, ಯಾರ್ಯಾರನ್ನ ಕಳಿಸ್ತಾ ಇದ್ರು ಅನ್ನೋವಂಥದ್ದು ಇನ್ನೂ ಕೂಡ ತನಿಖೆಯಿಂದ ತಿಳಿಬೇಕಾಗುತ್ತೆ. ಒಂದು. ಎರಡನೇದು, ಮನೆ ಕೆಲಸದಲ್ಲಿ ಈ ತನಕ 3 ಜನರ ಮೇಲೆ ಇದ್ರು, ಅದರಲ್ಲಿ ಕೂಗಿಕೊಂಡವರು ಇಬ್ಬರು. ಅಂದರೆ ಈ ಘಟನೆ ನಡೆದಂಥ ಸಂದರ್ಭದಲ್ಲಿ ಈ ಥರ ಯಾರೋ ಬಂದಿದ್ದಾರೆ, ತಳ್ಳಾಟ ಆಗ್ತಾ ಇದೆ ಅಂತ ಜೋರಾಗಿ ಗಲಾಟೆ ಮಾಡಿದ್ರು. ಆ ಸಂದರ್ಭದಲ್ಲಿ ಸೈಫ್ ಅಲಿ ಖಾನ್ ಹೊರಗಡೆ ಬಂದರು. ಅವರನ್ನು ಹಿಡಿಯಲಿಕ್ಕೆ ಪ್ರಯತ್ನ ಮಾಡಿದ್ರ ಅಥವಾ ಅವರೇ ಇವ್ರ ಮೇಲೆ ಅಟ್ಯಾಕ್ ಮಾಡಿದ್ರ ಅನ್ನುವಂಥದ್ದು ಐದರ್ ಕಳ್ಳರು ಸಿಗಬೇಕು ಅಥವಾ ಸೈಫ್ ಅಲಿ ಖಾನ್ ಒಂದು ಸ್ಟೇಟ್ಮೆಂಟನ್ನು ಮಾಡಬೇಕಾಗುತ್ತೆ ಆ ಸಂದರ್ಭದ ಕುರಿತಾಗಿ, ಆ ಘಟನೆ ಏನು ನಡೀತು ಆ ಕ್ಷಣಗಳ ಬಗ್ಗೆ. ಇನ್ನು ಮೂರನೇದಾಗಿ, ಒಳಗಡೆ ಇದ್ದಂಥವ್ರು ಯಾರು ಸಹಾಯ ಮಾಡಿದ್ರು, ಮನೆಗೆಲಸದವರ ಅಥವಾ ಬೇರೆಯವರ, ಅವ್ರನ್ನೆಲ್ಲರನ್ನು ಕೂಡ ವಿಚಾರಣೆ ಮಾಡಿದಾಗ ಒಂದಷ್ಟು ಮಾಹಿತಿಗಳು ಗೊತ್ತಾಗುತ್ತೆ. ಯಾರು, ಯಾಕೆ ಬಂದಿದ್ರು, ಅಥವಾ ಅವರ ಪಾತ್ರ ಏನು, ಹೆಂಗೆ ಒಳಗಡೆ ಕರ್ಕೊಂಡ್ಬಂದಿದ್ರು. ಯಾಕಂದರೆ CCTV ಹೋಗ್ತಾ ಇರುವ ದೃಶ್ಯಗಳನ್ನು ನಾವು ನೋಡಿದಾಗ 3 ಜನ ಹೊರಗಡೆ ಹೋಗಿರುವಂಥದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದೆ. ಒಂದು CCTV ಸಿಕ್ಕಿರುವಂಥ ಮಾಹಿತಿ. ಆದರೆ ಬೇರೆ ಇನ್ನೊಂದು ಕಡೆ ಏನಾದರೂ ಓಡೋಗಿದ್ದಾರಾ ಅಥವಾ ಹೇಗಾಯಿತು ಈ ಘಟನೆ ಅನ್ನುವಂಥದ್ದು ಇನ್ನೂ ಕೂಡ ಮಾಹಿತಿ ತಿಳಿಬೇಕಾಗಿರುವಂಥದ್ದು. ಪೊಲೀಸರು ಅದ್ರ ಬಗ್ಗೆ ಏನು ಮಾಹಿತಿಯನ್ನು ಈ ತನಕ ಡಿಸ್ಕ್ಲೋಸ್ ಮಾಡಿಲ್ಲ. ಭಾವನಾ. ಎಸ್, ಇದರ ಜೊತೆಗೆ ಈಗ 2ನೇ ಹಂತದ ಒಂದು ಚಿಕಿತ್ಸೆ ನಡೀತಾ ಇದೆ ಸೈಫ್ ಅಲಿ ಖಾನ್ಗೆ ಅನ್ನೋದು ಸದ್ಯಕ್ಕೆ ಬರ್ತಾ ಇರೋ ಮಾಹಿತಿ. ಸೊ ಲೀಲಾವತಿ ಆಸ್ಪತ್ರೆಯಿಂದ ಏನೆಲ್ಲ ಇನ್ಫಾರ್ಮೇಶನ್ ಇಲ್ಲಿವರೆಗೆ ಸಿಗ್ತಾ ಇದೆ? ಭಾವನಾ, ಈಗ ಲೀಲಾವತಿ ಆಸ್ಪತ್ರೆಗೆ ಇಡೀ ಕುಟುಂಬ ಸದಸ್ಯರು ಲೀಲಾವತಿ ಆಸ್ಪತ್ರೆಗೆ ಬಂದಿದ್ದಾರೆ. ಅವರನ್ನು ಅಂದರೆ ಆರೋಗ್ಯ ಕ್ಷೇಮವನ್ನು ವಿಚಾರಿಸುವಂಥದ್ದು ಮತ್ತು ಧೈರ್ಯವನ್ನು ತುಂಬುವಂಥ ಕೆಲಸ ಆಗ್ತಾ ಇದೆ ಅನ್ನುವಂಥದ್ದು ಒಂದು ಕಡೆ. ಎರಡನೇದು, ಅವರು ಇಂಜುರಿ ಆಗಿದ್ರಲ್ಲ ಮೇಯ್ನ್ ಕತ್ತಿನ ಭಾಗದಲ್ಲಿ ಮತ್ತು ಬೆನ್ನು ಮೂಳೆಗೆ ಗಾಯ ಆಗಿದೆ ಅನ್ನುವಂಥ ಮಾಹಿತಿ. ಯಾಕಂದರೆ ತಳ್ಳಾಟದಲ್ಲಿ ಏನಾದರೂ ಬಿದ್ರ ಅಥವಾ ಅಲ್ಲೂ ಕೂಡ ಸ್ಟಾಬಿಂಗ್ ಆಗಿದೆಯಾ ಅನ್ನುವಂಥದ್ದು ಇನ್ನೂ ಖಚಿತ ಆಗಬೇಕಾಗಿದೆ. ಮತ್ತು ಹೊಟ್ಟೆ ಭಾಗದ ಹತ್ರ ಒಂದು 2 ರಿಂದ 3 ಸ್ಕ್ರಾಚ್ ಆಗಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಒಟ್ಟು 6 ಕಡೆ ಗಾಯ ಆಗಿದೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಹಾಗಾಗಿ ಬೆನ್ನು ಮೂಳೆಗೆ ಸಂಬಂಧಪಟ್ಟ ಹಾಗೆ ಕೂಡ ಒಂದು ಏನು ಗಾಯ ಆಗಿದೆ ಅಂತ ಹೇಳಲಾಗ್ತಾ ಇದ್ದಾರೆ. ಅದು ಯಾವ ಪ್ರಮಾಣದಲ್ಲಾಗಿದೆ ಅಥವಾ ಆಗಿದೆಯಾ ಅಥವಾ ಏನಾದರೂ ಆ ತಳ್ಳಾಟದಲ್ಲಿ ಬಿದ್ರ ಅನ್ನುವಂಥದ್ದು ಎಲ್ಲದರ ಬಗ್ಗೆ ಕೂಡ ಮಾಹಿತಿ ಇನ್ನೂ ಲೀಲಾವತಿ ಆಸ್ಪತ್ರೆಯಿಂದ ಬರಬೇಕಾಗಿದೆ. ಮತ್ತು ಈಗಷ್ಟೇ ಒಂದು ಸರ್ಜರಿ ಅಂತೂ ಮುಗಿದಿದೆ, ಅವರು ಸೇಫ್ ಆಗಿದ್ದಾರೆ ಅನ್ನುವಂಥದ್ದಷ್ಟೇ ಈ ತನಕ ವೈದ್ಯರಿಂದ ಗೊತ್ತಾಗ್ತಾ ಇರುವಂಥ ಮಾಹಿತಿ. ಭಾವನಾ. ಎಸ್, ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.